ಕಾರ್ಯಕ್ರಮದಲ್ಲಿ ಆಸನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ನಿಯಮಗಳಲ್ಲಿ ದಯಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಜ್ಯೋತಿಯನ್ನು ಬೆಳೆಸಿರುವ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಕೋರುತ್ತೇನೆ. ಮಹಾಲಕ್ಷ್ಮಿಯಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನ ಮುನ್ನಡೆಸ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಭರವಸೆಯ ಮಹಾನಾಯಕಿ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರ ನುಡಿಗಳಿಗಾಗಿ ಭರಪೂರ ಚಪ್ಪಾಳೆಗಳಿತ್ತು ಸ್ವಾಗತಿಸಿ ಬಂಧುಗಳೇ. ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಆತ್ಮೀಯ ಸಹೋದರಿ, ಮಾಜಿ ನಮ್ಮ ಬೆಂಗಳೂರಿನ ಮೇಯರ್ ಆದಂಥ ಶ್ರೀಮತಿ ಜಿ ಪದ್ಮಾವತಿ ಅಕ್ಕನವರೇ, ನಮ್ಮ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಸಹೋದರರಾದಂಥ ಅಳವೇಶಣ್ಣ ಇಟ್ಟಿಗೆ ಅವರೇ, ನಮ್ಮ ಸೆಕ್ರೆಟರಿಗಳಾದಂಥ ಶ್ಯಾಮ್ಲಾ ಅವರೇ, ಡೈರೆಕ್ಟರ್ ಆದಂಥ ಮಹೇಶ್ ಬಾಬು ಅವರೇ, ನಮ್ಮ OSD ಆದಂಥ ನಿಶ್ಚಲ್ ಅವರೇ, ಪೌಲಿ ಅವರೇ, ನಮ್ಮ ಬೆಂಗಳೂರು DD ಆದಂಥ ಸುಮಂಗ್ಲ ಅವರೇ, ಎಲ್ಲ CDPOಗಳೇ, ಮಾಧ್ಯಮದ ಎಲ್ಲ ಆತ್ಮೀಯ ಸಹೋದರರೇ, ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂಥ ಎಲ್ಲ ಹೆಮ್ಮೆಯ ಮಹಿಳೆಯರೇ, ಬಂದಂಥ ಎಲ್ಲ ಅಕ್ಕ ತಂಗಿಯರೇ, ಹಿರಿಯರೇ, ಅಣ್ಣ ತಮ್ಮಂದರೆ, ಮತ್ತು ನಮ್ಮ ವರ್ಲ್ಡ್ ಕಪ್ ಅನ್ನು ಗೆದ್ದಂಥ ಕ್ರಿಕೆಟ್ ವರ್ಲ್ಡ್ ಕಪ್, ಆಂಧ್ರ ವರ್ಲ್ಡ್ ಕಪ್ ಅನ್ನು ಗೆದ್ದಂಥ ನನ್ನ ಹೆಮ್ಮೆಯ ಪುತ್ರಿ ದೀಪಿಕಾ ಕೂಡ ಬಂದಿದ್ದಾರೆ ಬಿಜಾಪುರ. ಇದು ಸಾವಿರಾರು ಮಕ್ಕಳ, ಹೆಣ್ಣು ಮಕ್ಕಳ ನಿಶ್ಶಬ್ದ ಹೋರಾಟದ ಪ್ರತಿಧ್ವನಿ. ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳ ನಿಶ್ಶಬ್ದ ಮೌನ ಹೋರಾಟದ ಒಂದು ಪ್ರತಿಧ್ವನಿ. ಶತಮಾನಗಳಿಂದ ಸಮಾಜದ ಸವಾಲುಗಳನ್ನು ಎದುರಿಸಿ ಕುಟುಂಬವನ್ನ ಕಟ್ಟಿಕೊಂಡು ಕನಸುಗಳನ್ನ ಮನ್ನಾಗಿಸದೆ ಬದುಕನ್ನು ಬೆಳಕಾಗಿಸಿದ ಮಹಿಳೆಯರ ಪ್ರತಿಯೊಂದು ಹೆಜ್ಜೆಯೂ ಈ ದಿನದ ನಿಜವಾದ ಅರ್ಥ. ಈ ಸೇರಿರುವ ಎಲ್ಲ ಮಹಿಳೆಯರ ಮುಖದಲ್ಲಿ ಮಂದಹಾಸ, ಉತ್ಸಾಹ, ಪ್ರೇರಣೆ, ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಪ್ರತಿಯೊಬ್ಬರ ಮುಖದಲ್ಲಿ ನಗ್ತಾ ಇದ್ದೀರಾ, ಆತ್ಮವಿಶ್ವಾಸ ಇದೆ, ಅದು ಸ್ವಾಭಿಮಾನದ ಪ್ರತೀಕ ಎದ್ದು ಕಾಣಿಸ್ತಾ ಇದೆ. ಇವತ್ತು ಬಹಳಷ್ಟು ಹೆಣ್ಮಕ್ಕಳ ಇತಿಹಾಸವನ್ನ ನೋಡಿದಾಗ ಬಹಳಷ್ಟು ಪ್ರೇರಣೆ ಆಗ್ತಾ ಇರುವಂತ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಧೀಮಂತ ಮಹಿಳೆಯರನ್ನ ನಾವು ನೆಲೆಸ್ತಾ ಇರ್ತೀವಿ. ಇವತ್ತಿನ ನಿಜವಾದ ಅರ್ಥದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾನೆ ಪ್ರಶಸ್ತಿ ಹೆಸರನ್ನ ಇಟ್ಟಿದೆ. ಯಾಕೆ ಆ ಅಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೊಡ್ತಾ ಇದೀವಿ ಅಂತಂದ್ರೆ, ಸೂರ್ಯ ಮುಳಗದ ಸಾಮ್ರಾಜ್ಯ, ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳ್ತಾ ಇತ್ತು. ಅಂತ ಒಂದು ಸಾಮ್ರಾಜ್ಯದ ವಿರುದ್ಧ ಇಡೀ ಭಾರತ ದೇಶದಲ್ಲಿ ಎಷ್ಟೋ ಪುರುಷರು, ರಾಜ ಮಹಾರಾಜರಿದ್ದಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಯಾರೂ ಕೂಡ ಧೈರ್ಯ ಮಾಡಲಿಲ್ಲ. ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಯಾರಾದ್ರೂ ಕಹಳೆಯನ್ನ ಮೊಳಗಿಸಿದ್ರೆ ಅದು ವೀರ ರಾಣಿ ಚೆನ್ನಮ್ಮ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಅವಳು ಕೂಡ ಒಬ್ಬ ಮಹಿಳೆ. ತಾವೆಲ್ಲರೂ ಕೂಡ ನಮಗೆ ಪ್ರೇರಣೆ. ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮ ಜೀವನದ ಯಶೋಗಾಥೆಯನ್ನ ಕೇಳಲಿಕ್ಕೆ ನಾನು ಉತ್ಸುಕರಾಗಿದ್ದೇನೆ. ಒಬ್ರು ಯಾರಾದ್ರೂ ಬಂದು ತಮ್ಮ ಜೀವನದ ಒಂದು ಯಶೋಗಾಥೆಯನ್ನ ನಮಗೆ ಹೇಳಿ. ನನ್ನ ಇಲಾಖೆಗೆ ಎಲ್ಲ ಮಹಿಳೆಯರು ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾರೆ. ಮೇಡಮ್ ನೀವು ಬಂದಾಗಿಂದ ಪ್ರಮೋಷನ್ ಕೊಟ್ರಿ, ಮೇಡಮ್ ನೀವು ಬಂದಾಗಿಂದ ನಮಗೆ ಫ್ರೀ ಹ್ಯಾಂಡ್ ಕೊಟ್ರಿ, ಮೇಡಮ್ ಅದು ಮಾಡಿದ್ರಿ, ಇದು ಮಾಡಿದ್ರಿ. ಬಟ್ ನಾನು ಇಷ್ಟೇ ಹೇಳ್ತೇನೆ, ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ಮಾಡ್ಬೇಕನ್ನುವಂತ ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ಇವತ್ತು ಕುಸ್ತಿಯಿಂದ ಬಂದು ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಭಾಳ ಖುಷಿ ಆಗ್ತದೆ ಸರ. ನಾವು ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ತೊಗೊಂಡಿದ್ದು ಭಾಳ ಖುಷಿಯಾಗಿದೆ. 10 ವರ್ಷದಿಂದ ನಾನು ಇದು ಟ್ರೈ ಮಾಡ್ತಾ ಇದ್ದೆ. ಈ ವರ್ಷ ನನಗೆ ಖುಷಿ ಕೊಟ್ಟಿದ್ದಕ್ಕೆ ಭಾಳ ಖುಷಿಯಾಗಿದೆ ಸರ್. ಅಲ್ಲ, ಸರ್ಕಾರ ಇವತ್ತು ಲಲಿತಮ್ಮರ ಕುರ್ಚಿದೆ, ಅದು ನಮ್ಮ ಕುಸ್ತಿಗಿರ್ತಕ್ಕಂಥವ್ರು ಏನು ಸಾಧನೆ ಮಾಡಿದ್ರಿ ಮೇಡಮ್? ಹೇಗೆ ಅಂದ್ರೆ ಸರ್ಕಾರಕ್ಕೆ ಇಷ್ಟ ಆಯಿತು ಹೇಳಿ. ನನ್ನ ಜನಪದ ಕಲೆಯಲ್ಲಿ ಸಾಧನೆ ಮಾಡಿದ್ದೆಲ್ಲ ನೋಡಿ, ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ನಂದು ಪ್ರಸ್ತಾವನೆ ನೋಡಿ ನನಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೇಡಮ್, ಕುಸ್ತಿಯಿಂದ ಒಬ್ಬರೇ ಬಂದ್ರ ಅವಾರ್ಡ್ ತಗೊಳ್ಳಿಕ್ಕೆ? ನಾನು ಮತ್ತೆ ಶರಣಯ್ಯ ಅಜ್ಜರು ಗೊರ್ಲೆಕೊಪ್ಪದಿಂದ, ಆಮೇಲೆ ನಮ್ಮ ಮನೆಯವರು 3 ಜನ ಬಂದಿದ್ದೀವಿ. ಕುಸ್ತಿ ಜಿಲ್ಲೆ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ, ಹೇಗಂತ ಅವಾರ್ಡ್ ತಗೊಂಡು ಭಾಳ ಖುಷಿ ಆಗೈತ್ರಿ. ಮತ್ತೆ ಆಮೇಲೆ ರಾಜಕೀಯದವ್ರು ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಾಂ, ಭಯಪ್ರ ಸಾಹೇಬ್ರು ಇರ್ಬೋದು, ರಾಯರೆಡ್ಡಿ ಸರ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಇರ್ಬೋದು, ನನಗೆ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನನಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಿಮ್ಮ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವರು ನಿಮ್ಮ ಬಗ್ಗೆ ಒಳ್ಳೆಯ ಒಂದು ಮಾತಾಡಿದ್ರು, ತುಂಬ ಖುಷಿ ಆಗ್ತದೆ ರೀ. ಯಾಕಂದರೆ ಅವರು ನನ್ನ ಸಾಧನೆಯನ್ನು ನೋಡಿ, ನನ್ನ ಪ್ರಸ್ತಾವನೆಯನ್ನು ನೋಡಿ ಅವರು ಭಾಳ ಹೆಮ್ಮೆ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ಖುಷಿಯಾಗಿದೆ ಪ್ರಶಸ್ತಿ ತಗೊಂಡದ್ದಕ್ಕಾಗಿ. ಲಲಿತಮ್ಮ ಅವ್ರಿಗೆ ನಮ್ಮ ಚಾಲಕ ಕಡೆಯಿಂದ ಶುಭಾಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.